ಪ್ರೀತಿ ಸ್ವರೂಪನು ಕರುಣಾಮಯನು ದಯಸಾಗರನು ಕೃಪಾಳು ದೇವರೇ, ಈ ಒಂದು ಸುಂದರವಾದ ಸಮಯಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಯೇಸುವೆ, ನೀ ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಿಮಗೆ ಕೃತಜ್ಞತೆಗಳು ಸ್ವಾಮಿ. ಈ ದಿನ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡು, ನಿಮ್ಮ ಕೃಪೆಯ ಮೂಲಕ ನಮ್ಮ ಜೊತೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾವು ಕೇಳುತ್ತೇವೆ ಸ್ವಾಮಿ. ಎಲ್ಲ ಸ್ತುತಿ ಘನ ಮಾನ ಮಹಿಮೆಗಳನ್ನು ಸಲ್ಲಿಸ್ತಾ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸ್ಪದಂತ ದೇವಜನರೇ, ಈ ಒಂದು ಸುಂದರ ಸಮಯದಲ್ಲಿ ನಾವು ಈ ದಿನ ದೇವರು ನಮಗೆ ಕೊಡುವಂತ ವಾಕ್ಯ ಭಾಗ ಮತ್ತಾಯನ ಬರೆಸುವಾರ್ತೆ 22ನೇ ಅಧ್ಯಾಯ 41ನೇ ವಚನದಿಂದ 46 ವಚನದವರೆಗೆ. ಇದರಲ್ಲಿ ವಿಶೇಷವಾಗಿ ಬಾಯ್ಪಾಠ ವಚನ, ಬರಬೇಕಾದಂತ ಕ್ರಿಸ್ತನು ನಿಮಗೆ ಹೇಗೆ ತೋರುತ್ತದೆ, ಆತನು ಯಾರ ಮಗನು ಎಂದು ಪ್ರಶ್ನೆ ಹಾಕಿದ್ದಕ್ಕೆ ಅವರು ಆತನಿಗೆ ದಾವೀದನ ಮಗನು ಎಂದು ಹೇಳಲು ಆತನು, ಹಾಗಾದರೆ ನಾನು ನಿಮ್ಮ ವಿರೋಧಿಗಳು ನಿನ್ನ ಪಾದಗಳು ಕೆಳಗೆ ಹಾಕುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಹಾಗೆ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಪ್ರೀತಿಯುಳ್ಳವರೇ, ಈ ದಿನದಲ್ಲಿ ಮೆಸ್ಸಿಯ ನಮ್ಮ ಜಗದ್ರಕ್ಷಕನಾದಂಥ ಯೇಸು ಕ್ರಿಸ್ತನು ಶ್ರೇಷ್ಠವಾದಂಥ ಮೆಸ್ಸಿಯನಾಗಿದ್ದಾನೆ. ಆಗಿನ ದಿನಮಾನದಲ್ಲಿ ಕೆಲವು ಅದ್ಭುತವಾದಂಥ ನಾಯಕರು, ಆಗಿನ ದಿನಮಾನದಲ್ಲಿ ಬಹಳ ಒಂದು ಏನೆಂಬುದಾಗಿ ನಾವು ನೋಡುವ ಸಮಯದಲ್ಲಿ ತುಂಬಾ ರೀತಿಯಲ್ಲಿ ಕೆಲವು ಜನರು ಕಾಯ್ತಾನೆ ಇದ್ರು. ಕೆಲವು ವ್ಯಕ್ತಿಗಳು ಯಾರ್ಯಾರು ಎಂಬುದಾಗಿ ನೋಡುವಾಗ, ಒಂದು ಪ್ರವಾದನೆಗಳು ನೆರವೇರುವುದಕ್ಕಾಗಿ ಕೆಲವು ಜನರು ಬಹಳ ಆತುರದಿಂದ ಕಾಯುತ್ತಾ ಇದ್ರು. ಅದು ಮಾತ್ರ ಅಲ್ಲದೆ 500 ವರ್ಷಗಳ ಹಿಂದೆನೆ ಯೆಶಾಯನು ತನ್ನ ಪ್ರವಾದನೆಯಲ್ಲಿ ಇಮಾನುವೇಲ್ ಎಂಬುದಾಗಿ ಸೂಚಿಸ್ತಾನೆ. ಮತ್ತೆ ಒಬ್ಬ ಕನ್ನಿಕೆಯು ಒಂದು ಮಗುವನ್ನು ಹಡಿಯುವಳು, ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ ಎಂಬುದಾಗಿ ಅನೇಕ ವಿಷಯಗಳು ಅಲ್ಲಿ ಕೊಡಲ್ಪಟ್ಟಿದವು. ಪ್ರಿಯರೇ, ಈ ಸದ್ದುಕಾಯರು, ಫರಿಸಾಯರು, ಶಾಸ್ತ್ರಿಗಳು ವಿಶೇಷವಾಗಿ ಇವರು ಏನ್ ಮಾಡ್ತಾ ಇದ್ರು ಎಂಬುದಾಗಿ ನೋಡುವಾಗ ಮೆಸ್ಸಿಯನ ಆಗಮನವನ್ನ ಕಾಯ್ತಾ ಇದ್ರು. ಯೇಸು ಸ್ವಾಮಿ ಈ ಜಗಕ್ಕೆ ಬಂದಾಗ ಅವರು ಆತನನ್ನ ಪ್ರಶ್ನಿಸುವುದಕ್ಕೆ, ಆತನನ್ನ ಸಂಕಟಕ್ಕೆ ಒಳಪಡಿಸುವುದಕ್ಕೆ, ಆತನನ್ನ ನೋವಿಗೆ ಒಳಪಡಿಸುವುದಕ್ಕೆ ಅವರು ಬಹಳ ದಿನಗಳಿಂದ ಒಂದು ಯೋಜನೆಯನ್ನ ತೊಟ್ಟುಕೊಂಡಿದ್ರು. ಇಲ್ಲಿ ನೋಡಿ, 3 ರೀತಿಯಾದಂತ ವ್ಯಕ್ತಿಗಳು ಯೇಸುವನ್ನ ಪ್ರಶ್ನಿಸಿದ್ರು. ಇನ್ನೂ 3 ವ್ಯಕ್ತಿಗಳು ಏನ್ ಮಾಡಿದ್ರು ಎಂಬುದಾಗಿ ಆತನಿಗೆ ಬಹಿಷ್ಕಾರ ಹಾಕಿದ್ರು. ಆತನು ನೀನು ಸರಿ ಇಲ್ಲ, ನೀನು ಏನೋ ಮಾಡುವಂತ ವ್ಯಕ್ತಿ ಎಂಬುದಾಗಿ ಆತನಿಗೆ ಕೆಲವು ಪ್ರಶ್ನೆಗಳನ್ನ ಹಾಕಿದ್ರು. ಇಲ್ಲಿ ನೋಡಿ, ಸದ್ದುಕಾಯರು, ಫರಿಸಾಯರು ನೀನು ಬರಬೇಕಾದ ಮೆಸ್ಸಿಯನೋ ಎಂಬುದಾಗಿ ಕೆಲವು ಪ್ರಶ್ನೆಗಳ ಮೂಲಕ ಯೇಸುವನ್ನ ಯಾವಾಗ್ಲೂ ಅವರು ಬಂದು ಕೇಳ್ತಾ ಇರುವುದನ್ನ, ಆ ಯೇಸು ಸ್ವಾಮಿ ಮಾಡುವಂತ ಅದ್ಭುತಗಳ ಮೇಲೆ ಸಂಶಯ, ಆತನು ಮಾಡುವಂತ ಸೇವೆಯ ಮೇಲೆ ಸಂಶಯ, ಆತನು ಮಾಡುವಂತ ಪ್ರಸಂಗದ ಮೇಲೆ ಸಂದೇಹ, ಇಂಥ ರೀತಿಯಾದಂಥ ಭಾವನೆಗಳನ್ನು ತುಂಬಿಕೊಂಡು ಯಾವಾಗಲೂ ಯೇಸುವನ್ನ ಅವರು ಹಿಂಬಾಲಿಸ್ತಾ ಇದ್ರು ಎಂಬುದಾಗಿ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರಲ್ಲಿ ನೋಡಿ, ಫರಿಸಾಯರು ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ಅವರ ಒಂದು ಕ್ಯಾಟಗಿರಿ ಏನಪ್ಪಾ, ನಮ್ಮ ಬೈಬಲ್ ಅಲ್ಲಿ ಏನ್ ಹೇಳ್ತದೆ ಎಂಬುದಾಗಿ ನೋಡುವಾಗ, ಇದು ಒಂದು ಯಹೂದ್ಯರ ಒಂದು ಧಾರ್ಮಿಕ ಪಂಥವನ್ನ ಸೂಚಿಸ್ತದೆ. ಫರಿಸಾಯರು ಎಂಬುದಾಗಿ ಉದಾಹರಣೆ ನಾವು ನೋಡುವಾಗ, ಫರಿಸಾಯರು ಯೇಸುವಿನ ಬೋಧನೆಯನ್ನ ಪ್ರಶ್ನಿಸುತ್ತಿದ್ದರು. ವಿಶೇಷವಾಗಿ ಫರಿಸಾಯರ ಗುಣ ಏನಪ್ಪಾ ಅಂತಂದ್ರೆ ಯೇಸುವನ್ನ ಪ್ರಶ್ನೆ ಮಾಡುವುದು. ಅವರು ಮಾಡುತ್ತಾ ಇರುವಂತ ಬೋಧನೆ, ಧರ್ಮಶಾಸ್ತ್ರಕ್ಕೂ ಮತ್ತು ಯೇಸುವಿನ ಬೋಧನೆಗೆ ಏನು ವ್ಯತ್ಯಾಸ ಎಂಬುದಾಗಿ ಅವರು ಯಾವಾಗ್ಲೂ ಏನ್ ಮಾಡ್ತಾ ಇದ್ರು ಅಂದ್ರೆ ಯೇಸುವನ್ನ ಪ್ರಶ್ನೆ ಮಾಡ್ತಾ ಇದ್ರು. ಎರಡನೇದಾಗಿ, ಫರಿಸಾಯರು ಧರ್ಮಶಾಸ್ತ್ರವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ರು. ಅಂದ್ರೆ ಕರೆಕ್ಟ್ ಆಗಿ 5 ಕಾಂಡಗಳನ್ನ ಬಾಯಿಪಾಠ ಮಾಡಿಕೊಂಡು ಪ್ರತಿದಿನ ಅದನ್ನ ಮೆಲುಕು ಹಾಕುತ್ತಾ, ಅಂದ್ರೆ ಧರ್ಮಶಾಸ್ತ್ರವನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಒಂದು ಯೋಜನೆಗಳನ್ನ ಹಾಕಿಕೊಳ್ತಾ ಇರಲಿಲ್ಲ. ಅದರಲ್ಲಿ ಬರೆದಂತ ಎಲ್ಲಾ ಒಂದು
ಆಗಿನ ಏನೇನು ಬರೆಯಲ್ಪಟ್ಟಿದೋ, ಅಂದ್ರೆ ಮೋಶೆ ಕಾಲದಲ್ಲಿ ಏನೇನು ಕೊಡಲ್ಪಟ್ಟಿತ್ತೋ ಅದನ್ನ ಕರೆಕ್ಟ್ ಆಗಿ ಪಾಲಿಸುವಂತ ವ್ಯಕ್ತಿಗಳು ಯಾರೆಂಬುದಾಗಿ ನೋಡುವಾಗ ಫರಿಸಾಯರು. ಅದೇ ರೀತಿ ಇಲ್ಲಿ ಸದ್ದುಕಾಯರು ಎಂಬುದಾಗಿ ಬರ್ತಾರೆ. ಇವರು ಏನೆಂಬುದಾಗಿ ನೋಡುವಾಗ ಇವರ ಒಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ, ಇವರು ಪುನರುತ್ಥಾನವನ್ನ ನಂಬ್ತಾ ಇರಲಿಲ್ಲ. ಅಂದ್ರೆ ಯೇಸುವಿನ ಮರುಜನ್ಮವನ್ನ, ಅಂದ್ರೆ ಪುನರ್ಜೀವನವನ್ನ ಅವರು ನಂಬುತ್ತಾ ಇರಲಿಲ್ಲ. ಎರಡನೇದಾಗಿ ಯಾವಾಗ್ಲೂ ಏನಂದ್ರೆ ಬೋಧನೆಗೆ ಎಚ್ಚರಿಕೆಯಿಂದ, ಅಂದ್ರೆ ಏನೇ ಒಂದು ಬೋಧನೆಯನ್ನ ಮಾಡಿದ್ರೆ ತಪ್ಪು ಕಂಡುಹಿಡಿಯುವಂತವ್ರು ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಯೇಸುವನ್ನ ಕೆಲವು ಬಹಳ ಜನ ಏನೆಂಬುದಾಗಿ ನೋಡುವಾಗ ಪ್ರಶ್ನೆ ಮಾಡಿದ್ರು. ಅವ್ರು ಯಾರ್ಯಾರು ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ಫರಿಸಾಯರು ಬರ್ತಾರೆ, ಎರಡನೇದಾಗಿ ಸದ್ದುಕಾಯರು ಬರ್ತಾರೆ, ಮೂರನೇದಾಗಿ ಶಾಸ್ತ್ರಿಗಳು ಬರ್ತಾರೆ, ನಾಲ್ಕನೇದಾಗಿ ಮುಖ್ಯ ಯಾಜಕರು ಬರ್ತಾರೆ, ಮತ್ತೆ ಐದನೇದಾಗಿ ಸಭಾ ಹಿರಿಯರು ಬರ್ತಾರೆ, ಮತ್ತು ಆರನೇದಾಗಿ ಮಹಾಸಭೆ ಬರ್ತದೆ, ಮತ್ತೆ ಕೊನೆಯದಾಗಿ ಯರೋದನ ಪಕ್ಷದವರು. 7 ರೀತಿಯ ಜನಾಂಗದವರು ಯೇಸುವನ್ನ ಹಿಂಬಾಲಿಸದೆ ಆತನು ಮಾಡುವಂತ ಕೆಲವು ಕಾರ್ಯಗಳನ್ನ ಎತ್ತಿ ಹಿಡಿದು ಅದನ್ನ ಪ್ರಶ್ನೆ ಮಾಡಿ ಇದು ಸರಿಯಲ್ಲ ಅನ್ನುವಂತ ಭಾವನೆಯನ್ನು ತುಂಬಿಕೊಂಡು ಬಂದಂತವರು. ಯೇಸು ಕ್ರಿಸ್ತನನ್ನ ಅಲ್ಲದೆ ಆತನನ್ನು ಏನಾದ್ರೂ ಮಾಡಿ, ಯಾಕಂದ್ರೆ ಯೇಸುವನ್ನ ನಂಬಿದಂತ ಜನರು ಬಹಳ ಜನಾಂಗ ಹೋಗ್ತಾ ಇದ್ರು, ಯೇಸುವಿನ ಹಿಂದುಗಡೆ ಹೋಗ್ತಾ ಇದ್ರು. ಇವ್ರನ್ನೆಲ್ಲ ತಪ್ಪಿಸ್ಬೇಕು, ಯಾಕಂದ್ರೆ ಈತನು ಗಲಭೆ ಎಬ್ಬಿಸ್ಬಿಡ್ತಾನೆ. ಅಂದ್ರೆ ಒಂದು ಆತ್ಮೀಕ ದಾಹ ಇಲ್ಲದಂತ ವ್ಯಕ್ತಿಗಳ ಒಂದು ಜೀವನ ಏನಾಗಿರುತ್ತಂದ್ರೆ ಬೇರೆ ಪ್ರಶ್ನೆಗಳನ್ನ ಮಾಡುವಂತ ಜೀವಿತವಾಗಿರ್ತದೆ. ಯಾರು ಯೇಸುವನ್ನ ಸರಿಯಾಗಿ ಹಿಂಬಾಲಿಸ್ತಾರೋ ಅವರ ಜೀವನದಲ್ಲಿ ಯಾವಾಗ್ಲೂ ಯೇಸುವಿನ ಬೋಧನೆಗಳನ್ನ ಕೇಳುವುದು ಮಾತ್ರವಲ್ಲ, ಹಿಂಬಾಲಿಸುವುದು ಮಾತ್ರವಲ್ಲ, ಅದರ ಪ್ರಕಾರ ನಡೆಯುವಂತೆ ದೇವರು ತನ್ನ ಮಗನಿಗೆ ಕೊಟ್ಟಂತ ಶಕ್ತಿಯ ಬೋಧನೆಗಳನ್ನು ಕೇಳಿ ಪವಿತ್ರಾತ್ಮನ ಮೂಲಕ ಅವರು ನಡೆಸಿಕೊಂಡು ಹೋಗ್ತಾರೆ. ಆದ್ರೆ ಯೇಸುವನ್ನ ಹಿಂಬಾಲಿಸದೇ ಇರುವಂತವರು ಯಾವಾಗಲೂ ಗೊಂದಲಮಯವಾಗಿ ಕೆಡಿಸುವಂತ ಆಲೋಚನೆಯನ್ನು ಹುಡುಕ್ತಾರೆ ಎಂಬುದಾಗಿ ಈ ಕಾರ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಬೇರೆ ಒಬ್ಬ ದಾವೀದನ ವಂಶಸ್ಥನಾದಂತ ಯೇಸು ಸ್ವಾಮಿ ಆತನು ಈ ಜಗಕ್ಕೆ ಬಂದಾಗ 2 ರೀತಿಯಾದಂತ ಜನರು ಆತನನ್ನ ಹಿಂಬಾಲಿಸ್ತಾ ಇದ್ರು. ಮೊದಲನೇದಾಗಿ ಆತನ ವಾಕ್ಯಗಳನ್ನ, ಆತನ ಬೋಧನೆಗಳನ್ನ ಕೇಳಿ ಮಾನಸಾಂತರ ಪಡುವಂತ ಒಂದು ವ್ಯಕ್ತಿಗಳ ಒಂದು ಗುಂಪಿತ್ತು. ಇನ್ನೊಂದು ಆ ಒಂದು ಬೋಧನೆಗಳ ಮೇಲೆ ಪ್ರಶ್ನೆಯನ್ನ ಮಾಡಿ ಆತನನ್ನ ಮಾತಿನಲ್ಲಿ ಸಿಕ್ಕಿಸುವುದಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ರು ಎಂಬುದಾಗಿ ನಾವು ಸತ್ಯವೇದದ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಬೇರೆ ಈ ದಿನದಲ್ಲಿ ನಮ್ಮ ಜೀವನದಲ್ಲಿ ನಾವು ಹೇಗಿರ್ಬೇಕು ಎಂಬುದಾಗಿ ನೋಡುವಾಗ ಹಿಂಬಾಲಿಸಬೇಕು, ಬೋಧನೆಗಳನ್ನು ಕೇಳಬೇಕು, ಸಾಧ್ಯವಾದಷ್ಟು ಆ ರೀತಿ ನಡಿಬೇಕು. ಅದೇ ನಿಜವಾದಂತ ಮೆಸ್ಸಿಯನ ಒಂದು ಅನುಭವವನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ಮೆಸ್ಸಿಯನ ಅನುಭವ ನಮಗಿಲ್ಲ ಅಂತಂದ್ರೆ ಯಾವಾಗ್ಲೂ ನಾವು ಗೊಂದಲಮಯವಾಗಿರ್ತೇವೆ, ಪ್ರಶ್ನಾರ್ಥಿಕವಾಗಿರ್ತೇವೆ. ಅದು ಮಾತ್ರ ಅಲ್ಲದೆ ಯಾವ ಸಮಯ ಏನು ಆಗುತ್ತೆ ಎಂಬ ಒಂದು ಗಲಿಬಿಲಿಯನ್ನ ನಾವು ಹೊಂದಿಕೊಂಡಿರ್ತೇವೆ. ಯಾರು ಯೇಸುವನ್ನ ಹಿಂಬಾಲಿಸ್ತಾರೋ ಅವರು ಯಾವಾಗ್ಲೂ ಸಂತೋಷ, ಸಮಾಧಾನ, ನೀತಿ, ನ್ಯಾಯಗಳನ್ನ ಅವರ ನೆನಪಿಗೆ ತಂದುಕೊಂಡು ಅವರು ಪರಿಸಾಯರ ಆಗದಾಗದೆ, ಸದ್ದುಕಾಯರು ಆಗದಾಗದೆ ಯಾವಾಗ್ಲೂ ಯೇಸುವನ್ನ ನೋಡಿ ದೃಷ್ಟಿಸಿ ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಮುನ್ನುಗ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಪ್ರಿಯರೇ, ಮೊದಲಾಗಿ ಮೆಸ್ಸಿಯನು ಒಬ್ಬ ದಾವೀದ ವಂಶದವನು. ಯಾಕಂದ್ರೆ ಪ್ರವಾದಿಗಳು ಬಹಳ ಸುಂದರವಾಗಿ ಹೇಳಿದ್ರು, ಒಬ್ಬ ದಾವೀದನ ವಂಶ ಅಂದ್ರೆ ನೋಡ್ರಿ, ಇಲ್ಲಿ ಯೆಶಾಯನ ಬರೆದ ಪ್ರವಾದನ ಪುಸ್ತಕ 3ನೇ ಅಧ್ಯಾಯ 1-3 ನೋಡುವಾಗ ಅಲ್ಲಿ ಒಂದು ಶ್ರೇಷ್ಠವಾದಂತ ಯೆಶಾಯ ಪ್ರವಾದ ನುಡಿತಾನೆ. ಇಸಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರಿಂದ ಹೊರಟ ತಳ್ಳೀರು ಫಲಿಸುವುದು, ಆ ಅಂಕೂರದ ಮೇಲೆ ಜ್ಞಾನ, ವಿವೇಕ ಆತ್ಮ, ಅಂತೂ ಯೆಹೋವನ ಆತ್ಮಗಳನ್ನು ಹುಟ್ಟಿಸುವ ಆತ್ಮ ಎಂಬುದಾಗಿ ಮೆಸ್ಸಿಯನ ಒಂದು ಕುರಿತು ದಾವೀದನ ವಂಶದಲ್ಲಿ ಆತನು ಹುಟ್ಟಿ ಬರ್ತಾನೆ ಅನ್ನುವಂಥದ್ದನ್ನ ಸ್ಪಷ್ಟೀಕರಿಸುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಈ ಪರಿಸಾಯರಿಗೂ, ಸದ್ದುಕಾಯರಿಗೂ, ಶಾಸ್ತ್ರಿಗಳಿಗೂ ಒಂದು ಸ್ವಭಾವ ಏನಂದ್ರೆ, ಇವರು ಫ್ಯಾಮಿಲಿ ಟ್ರೀ ಮೇಂಟೈನ್ ಮಾಡೋರು. ಅಂದ್ರೆ ಯಹೂದ್ಯರು ಫ್ಯಾಮಿಲಿ ಟ್ರೀ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಇವರಿಗೆ ಏನಂತಂದ್ರೆ ಒಂದು ವಂಶಾವಳಿ ಅವರಿಗೆ ಬೇಕು.
ವಂಶಾವಳಿ ಇಲ್ಲದೆ ಜೀವನ ಮಾಡೋದಿಲ್ಲ. ಈಗೂ ಸಹ ನೀವು ಯಹೂದ್ಯರ ಒಂದು ಯಹೂದ್ಯರ ಮನೆಗೆ ನೀವು ಹೋಗೋದಾದ್ರೆ ಈಗೂ ಸಹ ಅವರು ಫ್ಯಾಮಿಲಿ ಟ್ರೀ ಹಾಕೊಂಡಿರ್ತಾರೆ. ಯಾಕಂದ್ರೆ ಅವರಿಗೆ ಅದಂದ್ರೆ ಬಹಳ ಇಷ್ಟ. ನಾನು ಇವ್ರ ಮಗ ಇವ್ರ ಮಗ. ಅದಕ್ಕೋಸ್ಕರ ಅಂತ ಸದ್ದುಕಾಯರು ಪರಿಸಾಯರು ನಂಬೋದಕ್ಕಾಗಿ ಯೇಸು ಸ್ವಾಮಿ ದಾವೀದನ ವಂಶದಲ್ಲಿ ಜನಿಸಿ ಬರೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ನೋಡೋದಕ್ಕೆ ಸಾಧ್ಯ. ಅದು ಮಾತ್ರವಲ್ಲದೆ ಮೆಸ್ಸಿಯನು ದಾವೀದನ ಒಂದು ಕರ್ತನು, ಅಂದ್ರೆ ದಾವೀದನು ನಂಬುವ ಕರ್ತನಾದಂತ ಯೇಸು ಸ್ವಾಮಿಯೇ ಈತನು ಶ್ರೇಷ್ಠವಾದಂತ ಮೆಸ್ಸಿಯನು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆತನ ಗುರುತು ಅರಿಯಲು ಬೇಕಾದವನು ಆಧ್ಯಾತ್ಮಿಕ ಒಳನೋಟ. ನಾನು ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಯೇಸುವನ್ನ ಹಿಂಬಾಲಿಸುವಂತ ವ್ಯಕ್ತಿಗಳು ಯಾವಾಗಲೂ ಆತನ ಬೋಧನೆಯನ್ನು ಕೇಳುವುದು ಮಾತ್ರವಲ್ಲದೆ ಒಳ ಜೀವಿತವನ್ನು ಬದಲಾಯಿಸಿಕೊಂಡು ಆ ಪ್ರಕಾರ ನಡೀತಾರೆ. ಆಧ್ಯಾತ್ಮಿಕ ಜೀವನದಲ್ಲಿ ಮೆಸ್ಸಿಯನ ನಂಬಿಕೆ ನಮಗೆ ಶ್ರೇಷ್ಠವಾದದ್ದು. ನಂಬಿಕೆ ಮತ್ತು ದೇವರ ಶ್ರೇಷ್ಠ ಯೋಜನೆಯನ್ನ ಅಂಗೀಕಾರ ಮಾಡಿಕೊಳ್ತಾರೆ. ದೇವರ ಯೋಜನೆಗಳನ್ನ, ದೇವರ ಚಿಂತನೆಗಳನ್ನ, ದೇವರ ಆಲೋಚನೆಗಳನ್ನ ನಡೆಯುವಂಥದ್ದು ಬಹಳ ಬಹಳ ಅವಶ್ಯವಾಗಿದೆ. ಮೆಸ್ಸಿಯನ ಬಗ್ಗೆ ಪ್ರಶ್ನೆಯನ್ನ ನಾವು ನಮ್ಮ ಜೀವನದಲ್ಲಿ ಹಾಕಿಕೊಳ್ಳದೆ ಆತನು ಮಾಡುವ ಬೋಧನೆಗಳನ್ನ ನಾವು ಕೇಳ್ಬೇಕು. ಯಾಕಂದ್ರೆ ಸತ್ಯವೇದದಲ್ಲಿ ಒತ್ತಿ ಹೇಳುತ್ತೆ, ಈತನು ಬರಬೇಕಾದಂತ ಮೆಸ್ಸಿಯನು. ದಾವೀದನು ಪ್ರವಾದನೆ ನುಡಿದಿದ್ದಾನೆ, ಯೆರೆಮೀಯನು ಪ್ರವಾದನೆ ನುಡಿದಿದ್ದಾನೆ. ಅಂದ್ರೆ ಒಬ್ಬ ಜಗದ್ರಕ್ಷಕ ನಮ್ಮನ್ನೆಲ್ಲರನ್ನ ಕಾಪಾಡೋದಕ್ಕಾಗಿ, ನಮ್ಮನ್ನೆಲ್ಲರನ್ನ ಆತನು ನಡೆಸಿಕೊಂಡು ಬರುವುದಕ್ಕಾಗಿ ಬರ್ತಾನೆ ಎಂಬುದಾಗಿ ಸತ್ಯವೇದ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸೆಗಳಂತ ದೇವಜನರೇ, ನಮ್ಮ ಜೀವನದಲ್ಲಿ ಸಹ ನಾವು ಹೀಗೆ ದೇವರ ಪ್ರಸನ್ನತೆಯನ್ನ, ದೇವರ ಕರುಣೆಯನ್ನ ನಾವು ಹೊಂದಿದವರಾಗಿ ಆತನನ್ನ ನಾವು ಬರಬೇಕಾದಂತ ಮೆಸ್ಸಿಯನ ಕುರಿತು ಚಿಂತನೆಗಳನ್ನ ಮಾಡುತ್ತಾ ಆತನು ಮತ್ತೆ ತಿರುಗಿ ಬರ್ತಾನೆ ಅನ್ನುವಂತ ಮನೋಭಾವವನ್ನು ನಾವು ಇಟ್ಟುಕೊಂಡು ಈ ಜಗತ್ತಿನಲ್ಲಿ ಆತನು ನಮಗೆ ಕಲಿಸಿಕೊಟ್ಟಂತ ಕೆಲವು ಬೋಧನೆಗಳನ್ನ ಸ್ವೀಕರಿಸಿ ಅದೇ ಪ್ರಕಾರ ನಾವು ನಡೆದು ಈ ಜಗತ್ತಿಗೆ ಸಾಕ್ಷಿಗಳಾಗಿರುವಾಗ ಕಣ್ತಂದೆಯಾದ ದೇವರು ಪರಲೋಕದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಬಲ ನಂಬಿಗಸ್ತರಾದ ಹಾಳು ನೀವು ದಣಿಯ ಸೌಭಾಗ್ಯದಲ್ಲಿ ಸೇರ್ರಿ ಎಂಬುದಾಗಿ ಆತ ನಮಗೆ ಉಜ್ಜೀವನವನ್ನ ನೀಡುವಂತ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಪ್ರಿಯರೇ, ನೋಡ್ರಿ, ಈ ದಿನದಲ್ಲಿ ನಮ್ಮ ಜೀವಿತದಲ್ಲಿ ಸಹ ಕ್ರಿಸ್ತನನ್ನ ಹಿಂಬಾಲಿಸುವಂತ ನಾವುಗಳಿಗೂ ಸಹ ನಮಗೂ ಸಹ ಕೆಲವು ಎರಡು ಟೀಮ್ ನಮ್ಮನ್ನ ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ತದೆ. ಒಂದು ಟೀಮ್ ಏನ್ ಮಾಡ್ತದೆ ಅಂತಂದ್ರೆ, ನಾವು ಮಾಡುವಂತ ಆಕ್ಟಿಂಗ್ ಗಳನ್ನ, ನಾವು ಮಾಡುವಂತ ಕೆಲವು ಶಬ್ದಗಳನ್ನ, ಕೋಶಗಳನ್ನ, ನಮ್ಮ ಜೀವಿತವನ್ನ ಫಂಡ್ ಔಟ್ ಮಾಡಿ ಇದು ತಪ್ಪು ಅನ್ನುವಂತ ಒಂದು ಭಾವನೆಯನ್ನು ಇಟ್ಟುಕೊಂಡು ಜೀವಿಸ್ತಾ ಇರ್ತದೆ. ಇನ್ನೊಂದು ಟೀಮ್ ಆ ಒಂದು ನಮ್ಮ ಬೋಧನೆಗಳನ್ನ, ಹೌದು ಸರಿ ಇದೆ, ನೀವು ಸರಿ ಇದ್ದೀರಾ ಅನ್ನುವಂತ ಭಾವನೆಯನ್ನು ಹುಟ್ಟಿಸುವಂತ ಒಂದು ಟೀಮ್ ಇರುತ್ತದೆ. ಈ ಎರಡು ಟೀಮಿನ ಮಧ್ಯದಲ್ಲಿ, ಎರಡು ಗುಂಪಿನ ಮಧ್ಯದಲ್ಲಿ ನಾವು ಸೇವೆಯಲ್ಲಿ ಜಾಣರಾಗಿ ಸೇವೆಯನ್ನ ಮಾಡಬೇಕು. ಯಾವಾಗ್ಲೂ ನಾವು ಬೇಡವಾದಂತ ತಪ್ಪನ್ನ ಕಂಡುಹಿಡಿಯುವರಂತ ಅಂತವರ ಜೊತೆ ನಾವು ಯಾವಾಗ್ಲೂ ಮಿಂಗಲ್ ಆಗದೆ, ಅವರ ಮಾಡ್ತಾನೆ ಇರ್ತಾರೆ, ಆದ್ರೆ ನಾವು ಮುಂದೆ ಹೋಗ್ತಾನೆ ಇರ್ಬೇಕು. ಇದೇ ದೇವರು ಯೇಸು ಸ್ವಾಮಿಗೂ ಸಹ ಇದೇ ಪರಿಸ್ಥಿತಿಗಳು ಬಂದದ್ದು. ಯೇಸು ಸ್ವಾಮಿಗೆ ಸ್ಪೆಷಲ್ ಆಫರ್ ಏನು ಬರಲಿಲ್ಲ. ಆತನಿಗೆ ಯಾವಾಗ್ಲೂ ಎರಡು ಗುಂಪು ಆತನನ್ನ ನೋಡ್ತಾನೆ ಇತ್ತು. ಒಂದು ಗುಂಪಂತರೂ ಆತನನ್ನು ಯಾವಾಗ ಬೀಳಿಸ್ಬೇಕು, ಅವನ್ನ ಯಾವಾಗ ಕೆಳಗೆ ಹಾಕಿಕೊಳ್ಬೇಕು, ಯಾವಾಗ ಅವನು ಸಾಯಿಸ್ಬೇಕು, ಯಾವಾಗ ಅವನನ್ನು ಹೊಡೆದು ಹಾಕ್ಬೇಕು, ಯಾವಾಗ ಅವನನ್ನ ಇದು ಮಾಡ್ಬೇಕು. ಯಾಕಂದ್ರೆ ಬಹಳ ಆ ಜನರು ಆತನನ್ನು ಹಿಂಬಾಲಿಸ್ತಾ ಇದ್ದಾರೆ, ಏನಾದ್ರೂ ಮಾಡಿ ಅವನನ್ನ ತಗ್ಗಿಸ್ಬೇಕು ಅನ್ನುವಂತ ಭಾವನೆಯನ್ನೇ ಈ ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು, ಹಿರಿಯರು, ಸಭೆಯರು, ಮಹಾಯಾಜಕ, ಅದು ಮಾತ್ರದ ಹೆರೋದನ ಪಕ್ಷದವರು ಯಾವಾಗ್ಲೂ ಯೇಸುವನ್ನ ಆತನ ಬೋಧನೆಗಳಿಗೆ ತದ್ವಿರುದ್ಧವಾಗಿ ನಡೀತಾ ಇದ್ರು. ಆದರೆ ಇನ್ನೊಬ್ರು ಯಾವಾಗ್ಲೂ ಯೇಸುವನ್ನು ಹಿಂಬಾಲಿಸ್ತಾ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತಾ ತಮ್ಮ ಜೀವಿತವನ್ನ ಮಾರ್ಪಡಿಸಿಕೊಳ್ಳುತ್ತಾ ಅನೇಕರಿಗೆ ಯೇಸು ಸ್ವಾಮಿ ಇರುವಂತ ಕಾಲದಲ್ಲಿಯೇ, ಯೇಸು ಸ್ವಾಮಿ ಕಲ್ವಾರಿ ಶಿಲ್ಬೆ 3.5 ವರ್ಷದಲ್ಲಿಯೇ ಅನೇಕ ಜನರು ಯೇಸುವಿನ ಕುರಿತು ಸುವಾರ್ತೆ ಸಾರಿದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸೆ ಕೊಡಂತ ದೇವಜನಾಂಗದವರೇ, ಇವತ್ತು ನಾವೆಲ್ಲ ಈಗ ಈ ಒಂದು ಜೂಮ್ ಕಾಲಲ್ಲಿ ಕನಿಷ್ಠ ಪಕ್ಷ 33 ಜನ ಇದ್ದೇವೆ. ಜೀವನದಲ್ಲಿ ಇಬ್ಬರು ಟೀಮ್ ಇದ್ದೇ ಇರ್ತದೆ. ಎರಡು ಗುಂಪಿನವರು ಯಾವಾಗ್ಲೂ ನಿಮ್ಮ ಜೊತೆ ಇರ್ತಾರೆ. ಆದ್ರೆ ಯಾವಾಗ್ಲೂ ಈನೈಸುವ ಗ್ರೂಪ್ ಮಾತುಗಳನ್ನ ಕೇಳಿ ನೀವು ದಿಗ್ಭ್ರಮೆಗೊಳ್ಳದೆ
ಬೇಸರ ಮಾಡಿಕೊಳ್ಳದೆ, ನಿಮ್ಮ ಹೃದಯವನ್ನ ಸಂಕಷ್ಟಕ್ಕೆ ಒಳಪಡಿಸಿಕೊಳ್ಳದೆ, ಯಾವಾಗ್ಲೂ ಅವರ ಬಗ್ಗೆ ಯೋಚನೆ ಮಾಡದೆ ಅವರನ್ನು ಬಿಟ್ಟು ಯೇಸು ಸ್ವಾಮಿ ಪ್ರತಿದಿನ ನಮಗೆ ಏನ್ ತೋರಿಸ್ತಾನೋ ಅದನ್ನ ನಾವು ಹಿಂಬಾಲಿಸುವಾಗ ಅವಾಗ ನಮಗೆ ನಿಜವಾದ ಈ ಕ್ರಿಸ್ತನ ಅಧಿಕಾರವನ್ನ ಗುರುತಿಸುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಕ್ರಿಸ್ತನ ಒಂದು ಅಧಿಕಾರವನ್ನು ಗುರುತಿಸುವುದಕ್ಕೆ ನಮಗೆ ಸಮಯವಾಗುತ್ತೆ. ಯೇಸುವಿನ ಅಧಿಕಾರದ ಒಂದು ಗುರುತನ್ನ ನಾವು ಪಾಲಿಸುವುದಕ್ಕೆ ಸಾಧ್ಯವಾಗುತ್ತೆ. ಆದ್ರಿಂದ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆರಿಸಿಕೊಂಡಂತ ದೇವ ಜನಾಂಗದವರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಕ್ರಿಸ್ತನ ಮಕ್ಕಳಾಗಿರೋಣ. ಕ್ರಿಸ್ತನನ್ನ ಪ್ರಶ್ನೆ ಮಾಡುವಂತ ಮಕ್ಕಳು ನಾವಾಗಿರದೆ ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸುವವರಾಗಿರೋಣ. ಒಂದು ಶ್ರೇಷ್ಠವಾದ ನಂಬಿಕೆಯ ಬಗ್ಗೆ ನಿಮಗೆ ಹೇಳ್ತೇನೆ. ಯಾರಂತಂದ್ರೆ ಅಬ್ರಹಾಮನ ಜೀವನದಲ್ಲಿ ಪ್ರಶ್ನೆಗಳೇ ಇರಲಿಲ್ಲ. ದೇವರ ಮೇಲಾಗ್ಲಿ, ತನ್ನನ್ನು ಸೃಷ್ಟಿ ಮಾಡಿದಂತ ದೇವರ ಮೇಲಾಗ್ಲಿ, ತನ್ನನ್ನು ಕರೆದಂತ ಕ್ರಿಸ್ತನ ಮೇಲಲ್ಲಾಗ್ಲಿ ಯಾವತ್ತೂ ಒಂದು ಕ್ಷಣನೂ ಒಂದು ಪ್ರಶ್ನೆಯನ್ನ ಆತನು ಹಾಕಲಿಲ್ಲ. ಏನಂತಂದ್ರೆ, ಸ್ವಾಮಿ ನನಗೆ 100 ವರ್ಷ ಆದ್ಮೇಲೆ ಮಗುನ್ ಕೊಟ್ಟು ನಾನು ಬಲಿ ಅರ್ಪಿಸ್ಬೇಕಾ? ಅಯ್ಯೋ, ನೀನ್ ನನಗೆ ಮಗುವನ್ನ ಕೊಡ್ತಿ ಅಂತ ಹೇಳ್ತೀಯ, ನೀನ್ ಯಾಕೆ ಕೊಟ್ಟಿಲ್ಲ ಅಂತ ಒಂದು ದಿವಸನು ವೃದ್ಧಾಪದ ಜೀವನದಲ್ಲಿ ಇದ್ದಾಗ್ಲೂ ಸಹ ಒಂದು ಪ್ರಶ್ನೆಯನ್ನ ಹಾಕದೆ ಅಬ್ರಾಹಮನು ದೇವರ ನಂಬಿಕೆಗೆ ಪಾತ್ರನಾದನು. ಅದಕ್ಕೋಸ್ಕರನೇ ದೇವರು ಹೇಳ್ತಾನೆ, ನನ್ನ ಆತ್ಮೀಯ ಸ್ನೇಹಿತನು, ನಂಬಿಗಸ್ತನು, ಅಂದ್ರೆ ಅಷ್ಟೊಂದು ನಂಬಿಕೆಗೆ ಮೂಲ ಪುರುಷ ಎಂಬುದಾಗಿ ಸತ್ಯವೇದ ಅಲ್ಲಿ ಅಬ್ರಾಹಮನನ್ನು ತೋರಿಸ್ತಾ ಇರೋದನ್ನು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಪ್ರಶ್ನೆಗಳು ಇರುತ್ತೆ. ಕ್ರಿಸ್ತನ ಕುರಿತು ನಮಗೆ ಪ್ರಶ್ನೆಗಳು ಇರಬಾರದು. ಯಾಕಂದ್ರೆ ಆತನೇ ಬರಬೇಕಾದಂತ ನಿಜವಾದ ಲೋಕರಕ್ಷಕ, ನಮ್ಮನ್ನು ಕಾಪಾಡಿದ್ದಾನೆ, ಪಾಪಗಳಿಂದ ವಿಮುಕ್ತಿಗೊಳಿಸಿದ್ದಾನೆ, ತಿರುಗಿ ಬರ್ಲಿಕ್ಕಿದ್ದಾನೆ. ಬಂದಂತ ಸಮಯದಲ್ಲಿ ಶ್ರೇಷ್ಠವಾದ ನ್ಯಾಯ ತೀರ್ಪನ್ನ ನಮ್ಮೆಲ್ಲರಿಗೂ ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆಂಬುದಾಗಿ ಈ ವಾಕ್ಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರೇರಿತದಲ್ಲಿ ಒಬ್ಬ ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನೋಡುವಾಗ ಆಗಸ್ಟ್ ಕ್ಲೋಬೋಟ್ ಸ್ಟ್ಯಾನ್ಬರ್ಗ್ ಎಂಬುದಾಗಿ ಇವರ ಜೀವನದಲ್ಲಿ ನಾವು ನೋಡುವ ಸಮಯದಲ್ಲಿ ಇವರು ಒಬ್ಬ ಶ್ರೇಷ್ಠವಾದಂತ ಉತ್ತರ ಅಮೆರಿಕದ ಒಬ್ಬ ಶ್ರೇಷ್ಠ ಸೇವಕರಾಗಿದ್ದಾರೆ. ಅದು ಮಾತ್ರವಲ್ಲದೆ ಅನೇಕ ಜನರನ್ನ ಇವರಿಗೆ ದೇವರ ಬಳಿಗೆ ತರುವುದಕ್ಕೆ ಪ್ರಯಾಸ ಪಟ್ಟಂತ ವ್ಯಕ್ತಿ ಮತ್ತು ದೇವರಿಗಾಗಿ ಕೆಲವು ಗ್ರಂಥಗಳನ್ನ, ಕೆಲವು ಉಜ್ಜೀವನ ಅಂದ್ರೆ ಆತ್ಮೀಯ ಜೀವಿತಕ್ಕೆ ಬೇಕಾಗುವಂತ ಕೆಲವು ಆತ್ಮೀಕ ಪುಸ್ತಕಗಳನ್ನ ಆಗಸ್ಟ್ ಸ್ಟ್ಯಾನ್ಬರ್ಗ್ ಅನ್ನುವಂತ ಒಬ್ಬ ಮಿಷನರಿ ಕೊಟ್ಟಂತದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇವತ್ತಿನ ದಿನಮಾನದಲ್ಲಿ ವಿಶೇಷವಾಗಿ ಉತ್ತರ ಅಮೆರಿಕದಲ್ಲಿ ಇವತ್ತು ಕ್ರೈಸ್ತೀಯ ಸಭೆಗಳು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ಅಷ್ಟೊಂದು ಮಹತ್ವ ಕೂಡಿದಂತ ದೇಶವಾಗಿ ಮಾರ್ಪಡೋದಕ್ಕೆ ಕಾರಣ ಯಾರೆಂಬುದಾಗಿ ನೋಡುವಾಗ ಸ್ಟ್ಯಾನ್ಬರ್ಗ್ ಅವರ ಜೀವನ, ಯೇಸುವಿನ ಸೌಮ್ಯ ಜೀವನ, ಅವರ ಜೀವಿತದಲ್ಲಿ ಅವರು ಒಂದು ಹೀಗೆ ಹೇಳ್ತದೆ ಏನಂತಂದ್ರೆ, ಯಾವಾಗ್ಲೂ ಅವರು ಸೈಲೆಂಟ್ ಆಗಿ ದೇವರ ಕಾರ್ಯಗಳನ್ನು ಮಾಡೋರಂತ. ಅಂದ್ರೆ ತಾಳ್ಮೆಯಿಂದ ಸೌಮ್ಯ ಸ್ವಭಾವದವರಾಗಿ, ಅಂದ್ರೆ ಸುಮ್ಮನೆ ಇದ್ದು ಅವ್ರೇನ್ ಮಾಡೋರು ಅಂದ್ರೆ ಸುವಾರ್ತೆಯನ್ನ ಸಾರುವಂತ. ಅಂದ್ರೆ ವಿರೋಧತ್ವಗಳು ಅವರಿಗೆ ಬಂದಾಗ್ಲೂ, ವಿರೋಧ ಕಾರ್ಯಗಳು ಅವರನ್ನ ಹಿಡ್ಕೊಂಡು ಓಡಿ ಬಂದಾಗ್ಲೂ ಅವರು ಅದನ್ನ ತಾಳ್ಮೆಯಿಂದ ಅದನ್ನ ಸ್ವೀಕರಿಸ್ತಿದ್ರು ಎಂಬುದಾಗಿ ನೋಡೋದಕ್ಕೆ ಸಾಧ್ಯ. ಜ್ಞಾನೋಕ್ತಿಗಳ ಪುಸ್ತಕ 15:1 ಹೀಗೆ ಹೇಳ್ತದೆ ಏನಂತಂದ್ರೆ, ಬಹಳ ಸುಂದರವಾದಂತ ವಾಕ್ಯ ಹೀಗೆ ಹೇಳ್ತದೆ ಏನಂತಂದ್ರೆ, ಮೃದುವಾದ ಪ್ರತ್ಯುತ್ತರ ಸಿಟ್ಟನ್ನು ಆರಿಸುವುದು. ಯಾವ ಮನುಷ್ಯನಲ್ಲಿ ಒಂದು ಮೃದುವಾದ ಉತ್ತರ ಇರ್ತದೋ, ಅವು ಎಂಥ ಒಂದು ವಿರೋಧಿ ಆಗಿದ್ರು ಸಹ ಆತನು ಬದಲಾಗುವುದಕ್ಕೆ ಚಾನ್ಸಸ್ ಇರ್ತದೆ. ಅದೇ ತರ ಸ್ಟ್ಯಾನ್ಬರ್ಗ್ ಅವರ ಜೀವನ ಹಾಗೆ ಇತ್ತು. ಅವರು ಏನೇ ಬಂದರೂ ಸಹ ಸೌಮ್ಯದಿಂದ ಮೃದುವಾದಂತ ಪ್ರತ್ಯುತ್ತರವನ್ನು ಕೊಡುತ್ತಾ ಒಂದು ಸುಂದರವಾದಂತ ವಾಕ್ಯಗಳನ್ನ ಬರೆಯುವಂತ ಒಬ್ಬ ವ್ಯಕ್ತಿಗಳಾಗಿದ್ರು. ಅದು ಮಾತ್ರದ ಇವರ ಅನೇಕ, ಅಂದ್ರೆ ಅವರ ಬ್ರದರ್ ಜೋಸೆಫ್ ಅವರ ಒಂದು ನೇತೃತ್ವದಲ್ಲಿ ಸುಂದರವಾದಂತ ನಂಬಿಕೆಗಸ್ತರಾಗಿದ್ದು ಮತ್ತು ಶ್ರೇಷ್ಠವಾದಂತ ಕಾರ್ಯಗಳನ್ನ ಇವರು ಎದುರು ನೋಡ್ತಾ ಇದ್ರು ಎಂಬುದಾಗಿ ಇಲ್ಲಿ ನೋಡೋದಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಅದೇ ರೀತಿ ನಮ್ಮ ಜೀವಿತದಲ್ಲಿ ಸಹ ನಾವು ಸೌಮ್ಯ ಸ್ವಭಾವದವರಾಗಿರ್ಬೇಕು. ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಸೇವೆಯನ್ನ ಅದ್ಭುತಕರವಾಗಿ, ದೇವರಿಗೆ ಮೆಚ್ಚುಗೆಯಾಗಿ, ಕೆಲವು ದೇವರ ವಾಕ್ಯದ ಕಮೆಂಟ್ರಿಗಳ ಮೂಲಕ, ಅಂದ್ರೆ ದೇವರ ವಾಕ್ಯದ
ವ್ಯಾಖ್ಯಾನವನ್ನು ಹಿಡಿದುಕೊಂಡು ಜನರಿಗೆ ಸರಿಯಾದಂತ ಬೋಧನೆಯನ್ನ ನಾವು ಮಾಡುವರಾಗಿ, ಸರಿಯಾದಂತ ಯೋಜನೆಯನ್ನ ಅವರಿಗೆ ತೊಡಿಸುವರಾಗಿ ನಾವು ಕಾಣಲ್ಪಡುವಾಗ ಒಬ್ಬ ಸ್ಟ್ಯಾಂಡ್ಬರ್ಗ್ ಅವರ ಜೀವನದ ಸುವಾರ್ತೆ ಹೇಗಿತ್ತೋ ಹಾಗೆ ನಮ್ಮ ಜೀವನವನ್ನ ದೇವರು ಬದಲಾಯಿಸಲಿಕ್ಕೆ ಸಾಧ್ಯ ಉಂಟು ಪ್ರಿಯರೇ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ನಾವು ಎರಡು ರೀತಿಯಾದಂತ ಜನರ ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ. ಅದು ಮಾತ್ರವೇ ಸುವಾರ್ತಿಕರಾದಂತಹ ಸ್ಟ್ಯಾಂಡ್ಬರ್ಗ್ ಅವರ ಜೀವನ ಸೌಮ್ಯದಿಂದ, ತಾಳ್ಮೆಯಿಂದ ಕರ್ತನ ಸೇವೆಯನ್ನು ಮಾಡಿ ಅನೇಕ ಪುಸ್ತಕಗಳನ್ನು ಬರೆದು ಈ ದಿನದಲ್ಲಿ ಉತ್ತರ ಅಮೆರಿಕದಲ್ಲೇ ಅತೀ ಹೆಚ್ಚು ದೇವರನ್ನು ನಂಬುವಂತ ಸಭೆಗಳು ಸ್ಥಾಪಿಸಲ್ಪಟ್ಟಿದ್ದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ಸ್ಟ್ಯಾಂಡ್ಬರ್ಗ್ ಅವರ ಜೀವನದ ಹಾಗೆ ನಮ್ಮ ಜೀವನವೂ ಸಹ ಹಾಗಿರ್ಲಿಕ್ಕಾಗುವಂತೆ ನಾವು ಪ್ರತಿನಿತ್ಯ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುತ್ತಾ ದೇವರ ಕಾರ್ಯವನ್ನ ನಾವು ಎದುರು ನೋಡೋಣ. ದೇವರು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ತಂದೆಯಾದ ದೇವರು ನಮ್ಮೆಲ್ಲರನ್ನ ಈ ಕ್ಷಣದಲ್ಲಿ ಆಶೀರ್ವಾದ ಮಾಡಿ ತನ್ನ ಕೃಪೆಗೆ ಸೇರಿಸಿಕೊಳ್ಳುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನು ಕರುಣಾಮಯನು ದಯಸಾಗರನು ಕೃಪಾಳು ದೇವರೇ, ನಿನ್ನ ಪರಿಶುದ್ಧ ಅಂಗಳಕ್ಕಾಗಿ ನಾವು ಸ್ತೋತ್ರಗಳನ್ನು ಹೇಳ್ತೇವೆ ಸ್ವಾಮಿ. ಅಪ್ಪ, ನೀ ಮಾಡಿದಂತ ಈ ಒಂದು ಶ್ರೇಷ್ಠವಾದಂತ ಕಾರ್ಯಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ದೇವರೇ. ನಿಮ್ಮ ಕೃಪೆ, ನಿಮ್ಮ ಹಸ್ತ ಯಾವಾಗಲೂ ನಮ್ಮ ಮೇಲೆ ಇರ್ಲಿಕ್ಕಾಗುವಂತೆ ಸಹಾಯ ಮಾಡಿ ದೇವರೇ. ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಎರಡು ರೀತಿಯಾದಂತ ಜನಾಂಗದವರು ನಮ್ಮನ್ನ ಹಿಂಬಾಲಿಸ್ತಾ ಇರ್ತಾರೆ ಸ್ವಾಮಿ. ನಮ್ಮನ್ನ ಯಾವಾಗಲೂ ಸಂಕಷ್ಟಕ್ಕೆ ಒಳಪಡಿಸುವರ ಒಂದು ಜೀವನದಲ್ಲಿ ನಾವು ಅವರ ಕುರಿತು ಅತಿಯಾಗಿ ಚಿಂತನೆ ಮಾಡದೆ ದೇವರೇ, ನಿನ್ನ ಬೋಧನೆಗಳನ್ನ ಕೇಳುತ್ತಾ, ನಿನ್ನ ವಾಕ್ಯಗಳನ್ನ ಕೇಳುತ್ತಾ ನಮ್ಮ ಜೀವನವನ್ನ ಬದಲಾಯಿಸಿಕೊಂಡು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವಂತೆ ಸಹಾಯ ಮಾಡಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆಗಳನಿಗೆ ಸಲ್ಲಿಸ್ತಾ ನಮ್ಮ ಪ್ರಭು ರಕ್ಷಕನೂ ಒಡೆಯನಾದ ಯೇಸುವಿನ ಅತಿ ಪರಿಶುದ್ಧ ಪವಿತ್ರವುಳ್ಳ ನಾಮದಲ್ಲಿ ಕೇಳಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯಾದಂಥ ದೇವರೇ. ಆಮೆನ್.